ಕನ್ನಡ ಚಿತ್ರರಂಗದಲ್ಲೊಂದು ಮಹತ್ವಾಕಾಂಕ್ಷೆಯ ಪ್ರಯೋಗ ಶುರುವಾಗ್ತಾ ಇದೆ. ಕನ್ನಡದಲ್ಲಿ ಒಂದು ಪೌರಾಣಿಕ ಚಿತ್ರದ ತಯಾರಿ ನಡೀತಾ ಇದೆ. ಅದು ಯಾವ್ದಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೌದು, ಅದೇ ಕುರುಕ್ಷೇತ್ರ. ಕನ್ನಡ ಚಿತ್ರರಂಗದ ಮಟ್ಟಿಗೆ ಇದು ಕುತೂಹಲಕಾರಿ ಪ್ರಯತ್ನ ಅಂತ ಹೇಳಬಹುದು. ಈ ಐತಿಹಾಸಿಕ ಚಿತ್ರದಲ್ಲಿ ಕನ್ನಡದ ರವಿಚಂದ್ರನ್, ಉಪೇಂದ್ರ, ದರ್ಶನ್ ಮುಂತಾದ ಘಟಾನುಘಟಿ ನಟರೆಲ್ಲ ನಟಿಸಲಿದ್ದಾರೆ. ನಿನ್ನೆ ಈ ಚಿತ್ರದ ಮುಹೂರ್ತ ಕೂಡ ಅದ್ದೂರಿಯಾಗಿ ಹೈದರಾಬಾದ್ ನಲ್ಲಿ ನೆರವೇರಿಸಲಾಗಿದೆ. ಕನ್ನಡದಲ್ಲಿ ಈ ಮೊದಲು ಅನಾಥರು, ಕಠಾರಿ ವೀರ, ಸುರಸುಂದರಾಂಗಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದ ಮುನಿರತ್ನ ಅವರೇ ಕುರುಕ್ಷೇತ್ರ ಚಿತ್ರವನ್ನು ನಿರ್ಮಾಣ ಮಾಡಲಿದ್ದಾರೆ. ಈ ಕುರುಕ್ಷೇತ್ರ ಸಿನಿಮಾವನ್ನು ನಾಗಣ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದು, ಗೊಟ್ಟೂರಿ ಅವರು ಸಂಭಾಷಣೆ ಬರೀತಾ ಇದ್ದಾರೆ. ಕುರುಕ್ಷೇತ್ರ ಚಿತ್ರದ ವಿಶೇಷವೇನೆಂದ್ರೆ ಪಾಂಡವರು ಮತ್ತು ಕೌರವರ ನಡುವೆ ನಡೆಯುವ ಕಥೆ. ಆದ್ರೆ ಕೌರವರ ಅಧಿನಾಯಕನಾದ ದುರ್ಯೋಧನನ ಮೂಲಕ ಕಥೆ ಹೇಳೋದಕ್ಕೆ ಮುಂದಾಗಿರೋದು ಚಿತ್ರದ ವಿಶೇಷ ಅಂತಾನೆ ಹೇಳ್ಬೇಕು. ಅಣ್ಣವರ ಮಯೂರ, ಶ್ರೀಕೃಷ್ಣ ದೇವರಾಯ, ಹುಲಿಯ ಹಾಲಿನ ಮೇವು, ಇನ್ನು ಶಿವರಾಜ್ ಕುಮಾರ್ ಅಭಿನಯದ ಗಂಡುಗಲಿ, ಕುಮಾರರಾಮ ಮತ್ತು ದರ್ಶನ್ ಅಭಿನಯದ ಸಂಗೊಳ್ಳಿ ರಾಯಣ್ಣ ಚಿತ್ರ ಇದಾದ ನಂತರ ಬರ್ತಾ ಇರೋ ಐತಿಹಾಸಿಕ ಚಿತ್ರ ಅಂದ್ರೆ ಕುರುಕ್ಷೇತ್ರ ಅಂತ ನಿರ್ಮಾಪಕ ಮುನಿರತ್ನ ಅವರು ಹೇಳಿಕೆ ನೀಡಿದ್ದಾರೆ. ಇನ್ನು ದುರ್ಯೋಧನನಾಗಿ ದರ್ಶನ್, ಭೀಷ್ಮನಾಗಿ ಅಂಬರೀಶ್, ಕೃಷ್ಣನಾಗಿ ರವಿಚಂದ್ರನ್, ಕರ್ಣನಾಗಿ ಅರ್ಜುನ್ ಸರ್ಜಾ, ದ್ರೋಣಾಚಾರ್ಯರಾಗಿ ಶ್ರೀನಿವಾಸ್ ಮೂರ್ತಿ ಅವರು, ಧೃತರಾಷ್ಟ್ರರಾಗಿ ಶ್ರೀನಾಥ್, ಕುಂತಿಯಾಗಿ ಲಕ್ಷ್ಮಿ, ದ್ರೌಪದಿಯಾಗಿ ಸ್ನೇಹ, ನೃತ್ಯಗಾತಿಯಾಗಿ ಹರಿಪ್ರಿಯಾ, ಧರ್ಮರಾಯರಾಗಿ ಶಶಿಕುಮಾರ್, ದುಶ್ಯಾಸನನಾಗಿ ರವಿಶಂಕರ್, ಹೀಗೆಲ್ಲ ಇಷ್ಟೆಲ್ಲಾ ಸ್ಟಾರ್ ನಟರು ಈ ಪಾತ್ರಗಳಲ್ಲಿ ಕಾಣಿಸ್ತಾ ಇದ್ದಾರೆ. ಇನ್ನು ಕನ್ನಡದ ಪ್ರಮುಖ ಇಬ್ಬರು ನಟರಾದ ಸುದೀಪ್ ಹಾಗೂ ಶಿವಣ್ಣ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ವಂತೆ. ಒಟ್ಟಿನಲ್ಲಿ ಕನ್ನಡದಲ್ಲಿ ಐತಿಹಾಸಿಕ ಕಥೆಯಾದ ಕುರುಕ್ಷೇತ್ರ ಸಿನಿಮಾ ಸೆಟ್ಟೇರೋದಕ್ಕೆ ಸಜ್ಜಾಗಿರೋದು ಕನ್ನಡಿಗರ ಪಾಲಿಗೆ ಸಂತಸದ ವಿಷಯವಾಗಿದೆ. ಇನ್ನು ಈ ಚಿತ್ರದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಚಿತ್ರವನ್ನ ನಾವೆಲ್ಲ ಸ್ಕ್ರೀನ್ ಮೇಲೆ 3D ಎಫೆಕ್ಟ್ ನೊಂದಿಗೆ ಎಂಜಾಯ್ ಮಾಡಬಹುದಂತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.